ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ವಿಮೋಚನ ಕಾಂಡ 23ನೇ ಅಧ್ಯಾಯ 25ನೇ ವಚನ. ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು ಮತ್ತು ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವೆನು. ಪ್ರಿಯವಾದವರೇ, ಆತ್ಮವು ಆರೋಗ್ಯವಾಗಿದ್ದರೆ ಸಾಕು ಎಂದು ಸತ್ಯವೇದವು ಎಲ್ಲೂ ಹೇಳಲಿಲ್ಲ. ಕ್ರಿಸ್ತನು ನಿಮ್ಮ ಶರೀರಗಳಲ್ಲಿ ವಾಸ ಮಾಡಿ ಅವುಗಳನ್ನು ತನ್ನ ಆಲಯವನ್ನಾಗಿ ಮಾಡಿಕೊಂಡಿದ್ದಾನೆ. ನಿಮ್ಮ ಶರೀರಗಳು ದೇವರ ಸ್ವತ್ತಾಗಿವೆ. ಆದುದರಿಂದ ನಿಮ್ಮ ಶರೀರದ ಆರೋಗ್ಯದ ಕುರಿತು ದೇವರಿಗೆ ಅಪಾರವಾದಂಥ ಕಾಳಜಿ ಇದೆ. ಈ ಲೋಕದಲ್ಲಿ ಯಾರೊಬ್ಬರಿಗೂ ನಿಮ್ಮ ಶರೀರದ ಆರೋಗ್ಯದ ಮೇಲೆ ಕಾಳಜಿ ಇರುವುದಕ್ಕಿಂತ ಕರ್ತನಿಗೆ ಹೆಚ್ಚಾಗಿ ಕಾಳಜಿ ಇದೆ. ನಿಮ್ಮ ಶರೀರದ ಆರೋಗ್ಯದ ಕುರಿತು ವೇದವು ಹೇಳುವ ಎಲ್ಲಾ ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದು ಎಂದು ಆಮೇನ್ ಎಂದು ಇವೆ. ಆರೋಗ್ಯವೆಂಬ ಆಶೀರ್ವಾದವು ನಿಮಗೆ ಸೇರಿದ್ದಾಗಿದೆ. ನಾನೇ ನಿಮ್ಮನ್ನು ಗುಣಪಡಿಸುವ ವೈದ್ಯನು ಎಂದು ಕರ್ತನು ಹೇಳುತ್ತಾನೆ. ಕರ್ತನೇ ನಿಮ್ಮ ವೈದ್ಯನಾದರೆ ಯಾವುದೇ ರೋಗವನ್ನಾದರೂ ಆತನಿಂದ ಸ್ವಸ್ಥ ಮಾಡಲು ಆತನ ಕೈಯಲ್ಲಿ ಸಾಧ್ಯ. ನಿಮ್ಮ ರೋಗಗಳನ್ನು ನೀಗಿಸಿ ಗುಣಪಡಿಸುವ ಯೆಹೋವ ರಾಫ ಆತನಾಗಿದ್ದಾನೆ. ರೋಗಗಳನ್ನು ಉಂಟು ಮಾಡಿ ನಿಮ್ಮನ್ನು ಬಾಧಿಸುವ ಮತ್ತು ಹಿಂಸಿಸುವ ವೈರಿಯಲ್ಲ ಆತನು. ಬದಲಾಗಿ ಐಗುಪ್ತದವರಿಗೆ ಬರಮಾಡಿದ ಯಾವುದೇ ರೋಗವನ್ನು ನಿಮಗೆ ಬರಗೊಡಿಸೆನು ಎಂದು ಹೇಳಿದ ಒಳ್ಳೆಯ ದೇವರು ಆತನು. ಆತನು ನಿನ್ನ ಅಧರ್ಮಗಳನ್ನೆಲ್ಲ ಕ್ಷಮಿಸಿ ನಿನ್ನ ರೋಗಗಳನ್ನೆಲ್ಲ ಗುಣ ಮಾಡಿ ನಿನ್ನ ಪ್ರಾಣವನ್ನು ನಾಶನದಿಂದ ಬಿಡಿಸುತ್ತಾನೆ. ಆತನೇ ನಮ್ಮ ಬಲಹೀನತೆಗಳನ್ನು ವಹಿಸಿಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಹೌದು ಪ್ರಿಯರೇ, ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಮಾತ್ರವಲ್ಲ, ರೋಗಗಳನ್ನು ಮತ್ತು ಶಾಪಗಳನ್ನು ಹೊತ್ತು ತೀರಿಸಿದನು. ಆತನ ರಕ್ತವನ್ನು ನಾವು ಹಕ್ಕಿನಿಂದ ಪಡೆದುಕೊಳ್ಳುವಾಗ ಸಿಗುವುದೇ ಪಾಪ ಕ್ಷಮಾಪಣೆ. ಆತನ ಗಾಯಗಳನ್ನು ವಿಶ್ವಾಸಿಸುವಾಗ ಸಿಗುವಂಥದ್ದು ಶಾರೀರಿಕ ಆರೋಗ್ಯ. ಆದುದರಿಂದ ಆತನ ಗಾಯಗಳಿಂದ ಗುಣ ಹೊಂದಿದ್ದೀರಿ ಎಂಬ ಪೇತ್ರನ ವಾಕ್ಯವು ಎಂದಿಗೂ ಸುಳ್ಳಾಗುವುದಿಲ್ಲ. ಆರೋಗ್ಯಕ್ಕಾಗಿ ಯೇಸುವಿನ ಬಳಿಗೆ ಬಂದ ಪ್ರತಿಯೊಬ್ಬರನ್ನು ಆತನು ಸ್ವಸ್ಥ ಮಾಡಿದನು. ಆದುದರಿಂದ ದೇವರು ನೀಡುವ ಆರೋಗ್ಯವೆಂಬ ಆಶೀರ್ವಾದವನ್ನು ಯೇಸುವಿನ ನಾಮದಲ್ಲಿ ಪಡೆದುಕೊಳ್ಳಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮ ಜೊತೆಗಿದ್ದು ಯೆಹೋವ ರಾಫ ಆಗಿದ್ದು ಎಲ್ಲಾ ಸಂದರ್ಭಗಳಲ್ಲಿ ನಿಮ್ಮ ಕೈ ಹಿಡಿದು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.